ನಿನ್ನೆಯಿಂದ ನೀವು ಇಡೀ ಇಂಟರ್ನೆಟ್ ಅಲ್ಲಿ ಚೈನಾ ಬಗೆಗಿನ ವಿಡಿಯೋಗಳು ಹರಿದಾಡ್ತಿರೋದು ನೋಡಿರ್ತೀರಾ. ಇಷ್ಟು ದಿನ ಚೈನಾ 2080ರಲ್ಲಿ ಬದುಕ್ತಿದೆ. ಅಲ್ಲಿ ಸ್ಲಮ್ಗಳಿಲ್ಲ, ಅಲ್ಲಿ ಯಾರು ನಿರಾಶ್ರಿತರಿಲ್ಲ, ಎಲ್ಲರ ಬಳಿ ಮನೆ ಇದೆ, ತುಂಬಾ ಕ್ಲೀನ್ ಸಿಟಿ ಇದೆ, ಎಲ್ಲ ಹೈಟೆಕ್ ಡಿಜಿಟಲ್ ಅನ್ನೋದನ್ನ ಮಾತ್ರ ಇಂಟರ್ನೆಟ್ ಗಳಲ್ಲಿ ಚೈನಾ ಬಿಡ್ತಿತ್ತು. ಅದನ್ನೇ ನೋಡಿ ಎಲ್ಲರೂ ಅದನ್ನೇ ನಂಬ್ತಾ ಇದ್ರು. ಸೊ ನಿನ್ನೆಯಿಂದ ಕೆಲವು ವಿಡಿಯೋಗಳು ಹರಿದಾಡ್ತಿದೆ. ಚೈನಾದ ರಿಯಾಲಿಟಿ ತೋರಿಸ್ತಾ ಇದೀವಿ ಅನ್ನೋ ವಿಡಿಯೋಗಳದಾಗಿದ್ದು, ಅಲ್ಲಿನ ಸ್ಲಮ್ಗಳು, ಅಲ್ಲಿನ ಬೀಚ್ಗಳಲ್ಲಿನ ಕೊಳಕು, ಅಲ್ಲಿನ ನಿರಾಶ್ರಿತರು, ಜನ ಹೇಗ್ ಬದುಕ್ತಿದ್ದಾರೆ ಅನ್ನೋದ್ರ ಒಂದು ಒಳನೋಟದ ವಿಡಿಯೋಗಳು ಹರಿದಾಡ್. ಹಾಗಾದ್ರೆ ನಾವು ಇಷ್ಟು ದಿನ ಚೈನಾ ಬಗ್ಗೆ ಅಂದ್ಕೊಂಡಿದ್ದು ತಪ್ಪಾ? ಚೈನಾ ನಿಜವಾಗ್ಲೂ ಟೆಕ್ನಾಲಜಿಯಲ್ಲಿ ಮುಂದೆ ಇದೆಯೋ ಇಲ್ವೋ? ಇದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ಇದೆಲ್ಲ ಶುರುವಾಗಿದ್ದು ಕೆಲವು ದಿನಗಳ ಹಿಂದೆ. ಒಂದು ಡಿಜಿಟಲ್ ವಾರ್ ಶುರುವಾಯಿತು. ಈ ಸುದ್ದಿ ಏನಂದ್ರೆ, ಸಿಂಗಾಪುರ ಗೌರ್ಮೆಂಟ್ ಚೈನಾದ ಗೌರ್ಮೆಂಟ್ ಸ್ಪಾನ್ಸರ್ಡ್ ಆಂಟಿ ಇಂಡಿಯಾ ಪೋಸ್ಟ್ಗಳ ಮೇಲೆ ಬ್ಯಾನ್ ಆಗ್ತು. ಇದರಿಂದ ವರ್ಷಗಳಿಂದ ನಡೀತಿದ್ದ ಪ್ರಚಾರದ ಗೇಮ್ ಪೂರ್ತಿ ಹೊರಬಂತು. ಇದಾದ ನಂತರ ಅಲ್ಲಿನ ಕೆಲವು ಭಾರತೀಯರು ಚೈನಾದ ನಿಜವಾದ ಮುಖ ತೋರ್ಸೋಕೆ ಶುರು ಮಾಡಿದ್ರು. ಮೊಬೈಲ್ ಹಿಡಿದು ಅಲ್ಲಿನ ರಿಯಾಲಿಟಿ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಹೊರಟ್ರು. ಚೈನಾದಲ್ಲೂ ಕೂಡ ಬಡತನ ಇದೆ, ಅಲ್ಲಿನೂ ಕೂಡ ಸ್ಲಮ್ಗಳಿದಾವೆ, ಅಲ್ಲಿ ಅನೇಕ ಜನರಿಗೆ ಇರೋದಕ್ಕೆ ಮನೆಗಳಿಲ್ಲ, ಮೆಟ್ರೋಗಳ ಸ್ಥಿತಿ ಹದಗೆಟ್ಟೋಗಿದೆ, 9ರಿಂದ 10 ಕುಟುಂಬಗಳು ಒಂದೇ ಒಂದು ಚಿಕ್ಕ ಜಾಗಗಳಲ್ಲಿ ಬದುಕ್ತಿದಾವೆ. ಇನ್ನೂ ಶಾಕ್ ಆಗೋ ವಿಷಯಗಳೇನೆಂದ್ರೆ, ನಾಲೆಗಳ ಮೇಲೆ ಸ್ಲಮ್ ನಿರ್ಮಾಣ ಆಗಿದೆ. ಅಲ್ಲಿ ಎಷ್ಟು ಕೊಳಕು ಇದೆ ಅಂದ್ರೆ ಅದನ್ನ ನೋಡಿದ್ರೆ ವಾಂತಿ ಬರುತ್ತೆ. ಕೆಲವರು ಸೀವೇಜ್ ಪೈಪ್ ಒಳಗಡೆ ವಾಸ ಮಾಡ್ತಿದ್ದಾರೆ. ಅಲ್ಲಿನ ಕೆಲವು ಬೀಚ್ಗಳಿಗೆ ಜನ ಹೋಗೋಕೆ ಕೂಡ ಇಷ್ಟಪಡದೇ ಇರೋಷ್ಟು ಕೊಳಕಿದೆ. ಇನ್ನ ಗ್ರಾಮಗಳಲ್ಲಿ ಕಸ ತುಂಬೋಗಿದೆ. ಇದು ಇಷ್ಟೇ ಅಲ್ಲ, ಚೈನಾದಲ್ಲಿ ಕೂಡ ಕ್ಯಾಸ್ಟಿಸಮ್ ಅಂದ್ರೆ ಜಾತೀಯತೆ ಎಲ್ಲದಕ್ಕಿಂತ ಹೆಚ್ಚಾಗೇ ಇದೆ. ಈಗಲೂ ಕೂಡ ಅಲ್ಲಿ ಮೇಲ್ವರ್ಗದವರ ದಬ್ಬಾಳಿಕೆ ಕೆಳವರ್ಗದವ್ರ ಮೇಲೆ ಆಗ್ತಾ ಇದೆ. ಯಾರಿಗೆ ಚೈನಾದ ಸಿಟಿಸನ್ಶಿಪ್ ಕೊಡಬೇಕು, ಯಾರಿಗೆ ಸರ್ಕಾರಿ ಸೌಲಭ್ಯ ಕೊಡಬೇಕು ಅನ್ನೋದನ್ನ ಅಲ್ಲಿ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ಕೆಳವರ್ಗದ ಜನರಿಗೆ ನಗರದಲ್ಲಿ ಕೆಲಸ ಮಾಡೋದಕ್ಕೆ ಮಾತ್ರ ಅವಕಾಶ. ಅವರು ಯಾವುದೇ ಕಾರಣಕ್ಕೂ ಅಲ್ಲಿ ಸೆಟಲ್ ಆಗಂಗಿಲ್ಲ. ಅವರ ಕುಟುಂಬನೂ ಕೂಡ ಅವ್ರ ಜೊತೆಗೆ ಕರ್ಕೊಂಡು ಬರಂಗಿಲ್ಲ. ಇಲ್ಲಿ ತನಕ ಚೈನಾ ಮೀಡಿಯಾಗಳಲ್ಲಿ ಬರೀ ವರ್ಲ್ಡ್ ಕ್ಲಾಸ್ ಶಾಲೆಗಳನ್ನ ತೋರಿಸ್ತಾ ಇತ್ತು. ಆದ್ರೆ ರಿಯಾಲಿಟಿ ಏನಂದ್ರೆ, ಆ ವರ್ಲ್ಡ್ ಕ್ಲಾಸ್ ಶಾಲೆಗಳು ಕೇವಲ ಅಪ್ಪರ್ ಕ್ಲಾಸ್ ಜನಗಳಿಗೆ ಮಾತ್ರ. ಅಪ್ಪರ್ ಕ್ಲಾಸ್ ಶಾಲೆಗಳಲ್ಲಿ ಅತ್ಯುತ್ತಮ ಆಹಾರ, ಅತ್ಯುತ್ತಮ ಫೆಸಿಲಿಟಿಗಳಿರುತ್ತೆ. ಆದರೆ ಸಾಮಾನ್ಯ ಜನರ ಮಕ್ಕಳಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಇನ್ನು ಕೆಳವರ್ಗದ ಜನರ ಮಕ್ಕಳು ಹೋಗುವ ಶಾಲೆಗಳನ್ನಂತೂ ನೋಡಂಗೇ ಇಲ್ಲ. ಇದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಎಷ್ಟೋ ಉತ್ತಮ. ಅಲ್ಲಿನ ಟ್ರೈನ್ ಒಳಗಡೆ ಜನ ದನದ ದೊಡ್ಡಿ ತರ ತುಂಬಿಕೊಂಡಿರ್ತಾರೆ. ಅಲ್ಲಿ ಜನರಿಗೆ ಸಿವಿಕ್ ಸೆನ್ಸ್ ಕೂಡ ತುಂಬಾ ಕಡಿಮೆನೇ ಇದೆ. ಅಲ್ಲೂ ಕೂಡ ರಸ್ತೆಗಳಲ್ಲಿ ಕಸ ಎಸಿತಾ ಇರ್ತಾರೆ. ಇನ್ನ ನಮ್ಮಲ್ಲೂ ಕೂಡ ಕಸ ಎಸೆಯೋದೇನು ಹೊಸ ವಿಷಯ ಅಲ್ಲ. ಆದ್ರೆ ಅಲ್ಲಿ ರಸ್ತೆಗಳಲ್ಲಿ ಮೂತ್ರ ಮಾಡೋರ ಸಂಖ್ಯೆ ತುಂಬಾನೇ ಇದೆ. ಅಲ್ಲಿನ ಕೆಲವು ಜನರು ಮಲ ಮತ್ತೆ ಮೂತ್ರ ವಿಸರ್ಜನಾ ರಸ್ತೆ ಮಾಡ್ತಿರೋ ವಿಡಿಯೋಗಳು ತುಂಬಾನೇ ಹರಿದಾಡ್ತಿದೆ. ಇಲ್ಲಿವರೆಗೂ ಚೈನಾ ಸರ್ಕಾರ ವಿದೇಶದ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ಗಳನ್ನ ಕರೆದುಕೊಂಡು ಚೈನಾದ ಒಳಭಾಗ ಮಾತ್ರ ತೋರಿಸಿತ್ತು. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಡೆವಲಪ್ಡ್ ಸಿಟೀಸ್, ದೊಡ್ಡ ದೊಡ್ಡ ರೈಲ್ವೇಸ್, ಸ್ಕೈ ಸ್ಕ್ರಾಪರ್ಸ್ಗಳನ್ನ ತೋರಿಸಿ ಚೈನಾ ಎಷ್ಟು ಡೆವಲಪ್ ಆಗಿದೆ ಅನ್ನೋದನ್ನ ತೋರಿಸ್ತಿತ್ತು. ಇದು ಮುಖ್ಯವಾಗಿ ಇಂಡಿಯನ್ ಮೈಂಡ್ಗಳನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇತ್ತು. ಆದ್ರೆ ಇಂಡಿಯಾ ಸದ್ಯಕ್ಕೆ ಚೈನಾನ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಮಾಡ್ತಾ ಇದೆ. ಇಲ್ಲಿ ಇನ್ನೊಂದು ಸೀರಿಯಸ್ ವಿಷಯ ಏನಂದ್ರೆ, ಚೈನಾದಲ್ಲಿ ಸಮುದಾಯಗಳ ಮೇಲೆ ಭೇದ ಭಾವ ಅನ್ನೋ ಆರೋಪಗಳು. ಕೆಲವರನ್ನ ಬಸ್ಗಳಲ್ಲಿ ತುಂಬಿ ದೂರದ ಊರುಗಳಿಗೆ ಕಳಿಸ್ತಾರೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಕಾಣಿಸ್ಕೊಳ್ದಂತೆ ಹೊರಗಡೆ ಇಡ್ತಾರೆ. ಕೆಲಸ ಮಾಡ್ಕೊಳ್ತಾರೆ, ಆದ್ರೆ ಸರಿಯಾದ ಗೌರವ ಕೊಡೋದಿಲ್ಲ ಅನ್ನೋ ಮಾತುಗಳು ಹೆಚ್ಚಾಗಿ ಕೇಳ್ಬರ್ತಿದೆ. ಇನ್ನೊಂದು ವಿಚಿತ್ರವಾದ ವಿಷಯ ಕೇಳ್ಬರ್ತಿರೋದೇನಂದ್ರೆ, ಕೆಲವು ವಯಸ್ಸಾದ ಮಹಿಳೆಯರು ಬ್ಯೂಟಿ ಫಿಲ್ಟರ್ ನ ಬಳಸಿ US ಮತ್ತೆ UK ಜನರನ್ನ ಮೋಸ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು. ಅಲ್ಲಿನ ಕೆಲವು ನದಿಗಳಲ್ಲೂ ಕೂಡ ಸೀವೇಜ್ ಮತ್ತೆ ಕೊಳಕು ತುಂಬಿಕೊಂಡು ನದಿಯ ಸುತ್ತಮುತ್ತದ ಪರಿಸ್ಥಿತಿ ಹಾಳಾಗಿದೆ. ಇದರಿಂದ ಮುಖ್ಯವಾಗಿ ಭಾರತೀಯರು ಏನ್ ಅರ್ಥ ಮಾಡ್ಕೊಬೇಕಂದ್ರೆ, ಹೊರಗೆ ಕಾಣುವುದೆಲ್ಲ ಸತ್ಯ ಅಲ್ಲ, ಪ್ರಚಾರ ಒಂದಿದ್ರೆ ವಾಸ್ತವ ಇನ್ನೊಂದಿರುತ್ತೆ. ಹಾಗಾದ್ರೆ ಚೈನಾ ಇಲ್ಲಿ ತನಕ ತೋರಿಸಿದ್ದೆಲ್ಲ ಸುಳ್ಳ? ಅಲ್ಲಿ ಡೆವಲಪ್ಮೆಂಟ್ ಇಲ್ವಾ ಅಂತ ಕೇಳೋದಾದ್ರೆ, ಚೈನಾ ಖಂಡಿತವಾಗ್ಲೂ ಡೆವಲಪ್ ಆಗಿದೆ. ಅದರಲ್ಲೂ ನಮಗೆ ಕಂಪೇರ್ ಮಾಡಿದ್ರೆ ಅವರು ಸ್ವಲ್ಪ ಮುಂದೆನೇ ಇದ್ದಾರೆ. ಆದ್ರೆ ಅಲ್ಲಿ ಕೂಡ ಕೊಳಕು ಇದೆ, ಅಲ್ಲಿ ಕೂಡ ಜಾತೀಯತೆ ನಮ್ಗಿಂತ ಹೆಚ್ಚಾಗೇ ಇದೆ, ಅಲ್ಲೂ ಕೂಡ ದಬ್ಬಾಳಿಕೆಗಳು ನಡೀತಾನೆ ಇದೆ. ಅಲ್ಲಿನ ಕೆಲವು ಜನರ ಪರಿಸ್ಥಿತಿ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಕೆಟ್ಟದಾಗಿದೆ. ಸೊ ಮೊದಲು ನಮ್ ದೇಶನ ಪ್ರೀತಿಸೋಣ, ನಮ್ ದೇಶನ ಇನ್ನಷ್ಟು ಉತ್ತಮ ಮಾಡೋಕೆ ಕೈಲಾದಷ್ಟು ಪ್ರಯತ್ನ ಮಾಡೋಣ. ಬೇರೆ ದೇಶಗಳ ಪ್ರಚಾರ ನೋಡಿ ನಮ್ ದೇಶನ ಕೀಳಾಗಿ ನೋಡೋದು ಬೇಡ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.